ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯದ್ದೇ ಸದ್ದು. ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗೋದು ಪಕ್ಕಾನ. ನವೆಂಬರ್ ಸಮೀಪ ಆಗ್ತಾ ಇದ್ದ ಹಾಗೆ ಡಿಕೆಶಿ ಟೆಂಪಲ್ ನವೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ ಎನ್ನುವಂತಹ ಭವಿಷ್ಯವನ್ನ ಕಾಂಗ್ರೆಸ್ಸಿನ ಅನೇಕ ಮೇಧಾವಿಗಳು ನುಡಿದಿದ್ರು. ಆ ಹಿನ್ನೆಲೆಯಲ್ಲಿ ನವೆಂಬರ್ ಸನಿಹ ಆಗ್ತಾ ಇದ್ದ ಹಾಗೆ ಉಪಮುಖ್ಯಮಂತ್ರಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ದೈವಸ್ಥಾನಗಳನ್ನು ಸುತ್ತುವರಿಯುತ್ತಿದ್ದಾರೆ. ಮೊನ್ನೆ ಹಾಸನಾಂಬೆಯ ದರ್ಶನ ಪಡೆದ್ರು, ಇವತ್ತು ಮಂತ್ರಾಲಯ. ಡಿಕೆಶಿ ಟೆಂಪಲ್ ರನ್ ಹಿಂದಿದೆಯಾ ಆ ಉದ್ದೇಶ? ನವೆಂಬರ್ ಹತ್ರ ಬರ್ತಾ ಇದೆ, ನವೆಂಬರ್ ಕ್ರಾಂತಿ ಬೇರೆ ಹತ್ರದಲ್ಲಿದೆ. ಸಿಎಂ ಸ್ಥಾನ ಸಿಗಬೇಕು ಅಂಥೇಳಿ ದೇವರ ಮೊರೆ ಹೋಗ್ತಿದ್ದಾರಾ? ಕುಟುಂಬ ಸಮೇತ ರಾಯರ ದರ್ಶನ ಪಡೆದ ಡಿಕೆ ಶಿವಕುಮಾರ್. ರಾಯರ ಮೂಲ ಬೃಂದಾವನಕ್ಕೆ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ರಾಯರ ಬಳಿ ಡಿಕೆ ಶಿವಕುಮಾರ್ ಮಾಡಿಕೊಂಡ್ರ ಆ ಸಂಕಲ್ಪ, ಈ ಹಿಂದೆ ಸಂಕಲ್ಪ ಮಾಡಿಕೊಂಡಿದ್ದಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂತು. ಇದೀಗ ಮತ್ತೆ ಆ ಸಂಕಲ್ಪ ಮಾಡಿಕೊಂಡ್ರ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ರೇಸ್ನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಮತ್ತೆ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ಪಡೆದುಕೊಳ್ಳಲು ಡಿಸಿಎಂ ಡಿಕೆ ಹೊಸ ಸಂಕಲ್ಪ ಮಾಡ್ತಿದ್ದಾರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಹತ್ತಿರ ಬರ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಕಾರ್ಯಗಳನ್ನು ಮುಂದುವರಿಸ್ತಿದ್ದಾರಾ? ನವೆಂಬರ್ ಸಮೀಪ ಆಗ್ತಾ ಇದೆ. ಒಂದು ವೇಳೆ ನವೆಂಬರ್ ತಿಂಗಳಿನಲ್ಲಿ ಅಧಿಕಾರ ಹಂಚಿಕೆಯಾದರೆ, ಪವರ್ ಶೇರಿಂಗ್ ಆದರೆ, ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಬೇಕಾಗಿ ಬಂದರೆ ಸಿಎಂ ಸ್ಥಾನವನ್ನು ಅಲಂಕರಿಸುವಂತಹ ಸೌಭಾಗ್ಯ ಡಿಕೆ ಶಿವಕುಮಾರ್ ಅವರಿಗೆ ಸಿಗುತ್ತಾ? ಅವೆಲ್ಲವೂ ಕೂಡ ರಾಜಕೀಯ ಬಹುದೊಡ್ಡ ಬದಲಾವಣೆಗಳು. ಅದಕ್ಕೂ ಮುಂಚಿತವಾಗಿ ದೇವರ ದರ್ಶನವನ್ನು ಮಾಡಿ, ದೇವರ ಆಶೀರ್ವಾದವನ್ನು ಪಡೆದು ಸ್ವತಂತ್ರವಾಗಿ ಸಮಾಧಾನಕ್ಕಾಗಿ, ಆಧ್ಯಾತ್ಮಿಕ ಶಾಂತಿ ಮತ್ತು ಸಮಾಧಾನ ಮನುಷ್ಯನ ಮೂಲಭೂತ ಹಕ್ಕು. ಹಾಗಾಗಿ ಆಧ್ಯಾತ್ಮಿಕ ಶಾಂತಿ ಮತ್ತು ಸಮಾಧಾನಕ್ಕಾಗಿ ಡಿಕೆ ಟೆಂಪಲ್ ರನ್ ಮಾಡ್ತಿದ್ದಾರಾ? ಅದು ಡಿಕೆಯ ವೈಯಕ್ತಿಕ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.